ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್ಸ್. ನಾನಿವತ್ತು ಮಂಡೇ ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆ ಹಾಲೆಲ್ಲ ಈ ಗತಿ ಆಗಿತ್ತು. ಈ ಗತಿ ಇದ್ದಿದ್ದನ್ನೆಲ್ಲ ಈ ರೇಂಜಿಗೆ ತರೋಷ್ಟೊತ್ತಿಗೆ ಸಾಕಾಗೋಯ್ತು ಅಂತ ಆವಾಗ ರೆಡಿಯಾಗಿ ನಾನು ಮತ್ತು ನನ್ನ ಮಗಳು ಇಬ್ಬಳು ಹೋಟೆಲ್ ಹತ್ರ ಹೊರಡೋಕ್ಕೆ ರೆಡಿ ಆದ್ವಿ. ಹೋಗ್ಬೇಕಾದ್ರೆ ರೋಡಲ್ಲಿ ಮಧ್ಯೆ ಒಂದಿದ್ದು ಪಾರಿಜಾತ ಮರ ಸಿಗುತ್ತೆ. ಆ ಮರದ ಹತ್ರ ಯಾವಾಗಲೂ ಡೈಲಿ ಹೋಗ್ಬೇಕಾದ್ರೆ ಹೂವು ತೊಗೊಂಡು ಅವ್ರ ಅಪ್ಪನ ಕೊಡೋ ಅಭ್ಯಾಸ ಅವಳಿಗೆ. ಹೋಗಿ ನೋಡಿದ್ರೆ ಅಂಗಡಿ ಹತ್ರ ಇಷ್ಟು ಕಸ್ಟಮರ್ ಇದ್ದರು. ನಾನು ಹಿಂಗೆ ಫೋನ್ ಇಟ್ಕೊಂಡಿದ್ರೆ ನಮ್ಮ ಮನೆಯವ್ರು ಸರಿಯಾಗಿ ನನಗೆ ಮಂಗಳಾರತಿ ಮಾಡ್ತಾರೆ ಅಂತೇಳಿ ಸೈಡಾಗಿ ಸೈಲೆಂಟಾಗಿ ಹೋಗ್ಬಿಟ್ಟು ಇದೇನಪ್ಪ ಹೋಟೆಲ್ ಹತ್ರ ಹೋಗಿದ್ದು ದಿಢೀರಂತ ದೇವ್ರು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ನಮ್ಮ ಏರಿಯಾದಲ್ಲಿ 3 ದಿನ ಜಾತ್ರೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಇವಾಗ ನೀವು ನೋಡ್ತಾ ಇರೋದು ಬಂದು ಸೋಮವಾರ ಸಂಜೆದು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೆಲ್ಲದಾರತಿ ತೊಗೊಂಡು ಹೋಗ್ತಾ ಇರೋದು. ಇದಿಷ್ಟು ಸೋಮವಾರದ್ದಾಗಿರುತ್ತೆ. ಮತ್ತು ಮಂಗಳವಾರದ ಬಂದು ಕೊಂಡಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಈಗ ಯೆಲ್ಲೋ ಕಲರ್ ಪಂಚೆ ಹಾಕಿದಾರಲ್ಲ ಅವರೇನೆ, ಅಂದರೆ ನಾಳೆ ಬುಧವಾರ ಕೊಂಡ ಆಯೋದು. ಇವತ್ತಾಗಲೇ ಮಂಗಳವಾರಕ್ಕೆ ಕೊಂಡಕ್ಕೆಲ್ಲ ಅವರು ಅಷ್ಟಂಗ ಕುಂಕುಮ ಇಟ್ಟು ಪೂಜೆ ಮಾಡಿ ಮತ್ತು ಸೌದೆ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಅವರೇನೆ ನಾಳೆ ಕೊಂಡಕ್ಕೆ ನುಗ್ಗೋದು. ಇದಿಷ್ಟು ಮಂಗಳವಾರ ಬೆಳಗ್ಗೆದಾಗಿರುತ್ತೆ. ಇನ್ನು ಮಂಗಳವಾರ ಸಂಜೆ ಬಂದು ಮತ್ತೆ ಸಲ್ಲಾಪುರದಮ್ಮ ದೇವಿ ಮತ್ತು ಅದು ಕೊಂಡೋಗಿ ನುಗ್ತಾರಲ್ಲ ಅವ್ರನ್ನ ಇಬ್ಬರೂ ಕರ್ಕೊಂಡು ಕೆಳಗಡೆ ಅಲ್ಲಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡೋಗಿ ಆ ಕಡೆಯಿಂದ ಉಳ್ಮೆಟ್ಸ್ಕೊ ಬಂದಾದಮೇಲೆ ಅದು ಕೊಂಡೋಕ್ಕೆ ಅವರು ಬೆಂಕಿ ಇಡೋದು. ಇದು ಜಾತ್ರೆ ಬಂದು 14 ವರ್ಷ ಆದಮೇಲೆ ಆಗ್ತಾ ಇರೋದು ಜಾತ್ರೆ. ನೋಡ್ತಾ ಇರ್ಬೋದು, ಅದು ದೇವಿನ ಇವಾಗಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಬಂದರು. ನಾ ಬರ್ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ನಾವು ಹೋಟೆಲ್ ಹತ್ರ ಬ್ಯುಸಿ ಇದ್ದೆ. ಇದು ಬಂದಾದಮೇಲೆ ಕೊಂಡೋಕೆ ಅದು ಬೆಂಕಿ ಇಟ್ಟಿರೋದು ನೀವು ನೋಡ್ತಾ ಇರ್ಬೋದು. ಇದು ಜಾತ್ರೆ 14 ವರ್ಷ ಆದಮೇಲೆ ಆಗ್ತಾ ಇರೋದು. ಮುಂಚೆ ಒಂದು ಸಲ ಮಾಡಿದರು, ಅಂದರೆ 2012ರಲ್ಲಿ ಮಾಡಿದರು. ಆವಾಗಿಂದ ಮಾಡೇ ಇರಲಿಲ್ಲ. ನೆಕ್ಸ್ಟ್ ಈಗಲೇ ಮಾಡ್ತಾ ಇರೋದು. ಇದು ಮಂಗಳವಾರ ಸಂಜೆ ನಾವು ಕೊಂಡದ ಹತ್ರ ಹೋಗಿದ್ವಲ್ಲ, ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಾಗಿರಲಿಲ್ಲ ಅಂತೇಳಿ ಅವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಕ್ಕೊಂಡೆಲ್ಲ ಬಂದಾಯಿತು. ಇದು ಮಂಗಳವಾರದಾದರೆ ಇವಾಗ ನೋಡ್ತಾ ಇರೋದು ಬಂದು ನೀವು ಬುಧವಾರ ಬೆಳಿಗ್ಗೆ 5 ಗಂಟೆದು. ಆಗಲೇ ಕೊಂಡ ನೋಡೋಕ್ಕೆ ಅಂತ ಇಷ್ಟು ಜನ ಆಗಲೇ ಕಾಯ್ತಾ ಇದ್ದರು. ನೋಡಿ ಎಷ್ಟು ರಶ್ ಇದ್ದರು ಅಂತ ಅಂದರೆ 5 ಗಂಟೆ ಅಷ್ಟೊತ್ತಿಗೆ ಇಷ್ಟು ಜನ ಇದ್ದರು. ಈಗಾಗಲೇ ಬೆಲ್ಲದಾರತಿ ತೊಗೊಂಬರೋರು ಮತ್ತು ಆ ಪೂಜಾರಪ್ಪನೆಲ್ಲ ಕರ್ಕೊಂಡು ಮತ್ತೆ ಕೆಳಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿ ಮತ್ತೆ ಆ ಕಡೆಯಿಂದ ಬಂದಾದ್ಮೇಲೆ ಕೊಂಡೋಗಿ ನುಗ್ತಾರೆ. ಎಷ್ಟು ರಶ್ ಇದ್ದರು ಅಂದರೆ 5 ಗಂಟೆ ಅಷ್ಟೊತ್ತಿಗೆ ಒಂದು 5:30, 6 ಗಂಟೆ ಹೋದ ವರ್ಷ ಯಾವಾಗಲೂ ಅವರು 2012ರಲ್ಲಿ ಕೊಂಡ ಮಾಡಿದಾಗ ಒಂದು 5:30 ಅಷ್ಟೊತ್ತಿಗೆಲ್ಲ ಕೊಂಡ ಆಗಿತ್ತಂತೆ. ಅದಕ್ಕೆ ನಮ್ಮ ಮನೆಯವ್ರು ಬೇಗ ಆಗುತ್ತೆ ಅಂತ ಹೇಳಿದ್ರು. ನಾನು 5 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೆ. ಬಟ್ ಆ ಕಡೆಯಿಂದ ಬರೋಷ್ಟೊತ್ತಿಗೆ ಅವ್ರು 7:30, 8 ಗಂಟೆ ಅಷ್ಟು ಆಗ್ಬಿಟ್ಟಿತ್ತು. ನೋಡಿ ಇಷ್ಟು ಚೆನ್ನಾಗಿದ್ರು. ಬೆಲ್ಲದಾರತಿ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸ್ಕೊಂಡು ಅದೆಲ್ಲ ಬಂದಿದ್ರು. ಈ ಮಧ್ಯದಲ್ಲಿ ಕೊಂಡೋಗಿ ನುಗ್ಗಬೇಕಾದ್ರೆ ಏನಾಯಿತು ಅಂತಂದರೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ. ಪಾಪ 5 ಗಂಟೆಯಿಂದ ಯಾರೋ ಒಬ್ಬರು ನಮ್ಮ ಪಕ್ಕದಲ್ಲಿ ನಿಂತಿದ್ರು ನಮ್ಮ ಜೊತೆಗೇ. ಅವ್ರಿಗೆ ಸ್ವಲ್ಪ ಲೋ BP ಥರ ಆಗಿ ತಲೆ ಸುತ್ತು ಬಂದು ಬಿದ್ದೋಗ್ಬಿಟ್ಟಿದ್ರು. ಹಾಗಾಗಿ ಆ ಕೊಂಡೋಗಿ ನುಗ್ಗೋ ಟೈಮಲ್ಲಿ ನಾವು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ. ನೋಡಿ ಇವಾಗ ಅವ್ರು ನುಗ್ತಾರೆ, ಅದಾದಮೇಲೆ ನಾನು ತೊಗೊಳಕ್ಕೆ ಆಗಲಿಲ್ಲ. ಇದಿಷ್ಟು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಆನೆನೂ ಕರೆಸಿದ್ರು ಅಂಬಾರಿ ಓಡಿಸೋಕ್ಕೆ ಅಂತ. ಅದಾಗಲೇ 1 ಗಂಟೆ ಆಗಿತ್ತು ಆನೆ ಬರೋಷ್ಟೊತ್ತಿಗೆ. ಮತ್ತು ಸಂಜೆ ಒಂದು 3:30, 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕಿವಿ ಗಾಸಿಯವರು, ಗೆಜ್ಜೆ ಕುಣಿತದವರು, ಡೊಳ್ಳು ಕುಣಿತದವರು ಎಲ್ಲರೂ ಪ್ರತಿಯೊಬ್ಬರನ್ನ ಕರೆಸಿದ್ರು. ನೋಡ್ತಾ ಇರ್ಬೋದು. ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ.
ಬಾಕ್ಸಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು. ಈಗ ಅಂಬಾರಿ ಎಲ್ಲ ಕೂರಿಸಾದ್ಮೇಲೆ ಒಂದು ರೌಂಡ್ ಬರುತ್ತೆ ಅದು ಅಂಬಾರಿ ತೊಗೊಂಡು ಆನೆ. ಅದರಲ್ಲಂತೂ ಮಳೆ ಬೇರೆ ಬರೋಂಗಿತ್ತು. ಸಂಜೆ ಒಂದು 6 ಗಂಟೆ ಅಷ್ಟಾಗಿತ್ತು ಟೈಮಿಂಗ್ಸ್. ಅಂತೂ ಮಳೆ ಬರೋಂಗಿತ್ತು. ಆದರೂ ಒಂದು ರೌಂಡ್ ಹೋಗಿ ಬಂದಾದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ.